ಬಾನು ಮುಸ್ತಾಕನ್ ಅವ್ರನ್ನ ಕರಿಬಾರ್ದಂತ ಸಂವಿಧಾನದಾಗ ಏನಿಲ್ಲ ಅಲ್ರಿ. ಒನ್ಸ್ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಎ ಡಿಸಿಷನ್ ಎವ್ರಿಬಡಿ ಶುಡ್ ಅಬೈಡ್ ಬೈ ಇಟ್. ಅದಕ್ಕೆ ಕೇಳ್ತೀವಲ್ಲ, ಇವ್ರು ರಾಮ ಮಂದಿರ ಓಪನ್ ಮಾಡಿದ್ರು, ರಾಮ ಮಂದಿರ ಓಪನ್ ಮಾಡಿದ್ರಲ್ಲ, ಪೂಜೆ ಮಾಡಿದ್ರೆ ಯಾರು? ಪೂಜೆ ಮಾಡಿದವ್ರು ಯಾರು? ಯಾರು? ನನಗೆ ಗೊತ್ತಿಲ್ಲ, ನೀವೇ ಟಿವಿಯಾಗ ನೋಡಿದ್ರೆ, ಲೈವ್ ನೋಡಿದ್ರೆ ಯಾರು? ಅಲ್ಲೆಲ್ಲ ಪ್ರೋಟೋಕಾಲ್ ಉಲ್ಲಂಘನೆ ಆಗಿಲ್ಲ. ಈ ಮೂರ್ತಿ ಪ್ರತಿಷ್ಠಾಪನೆ, ಜೀವ ಪ್ರತಿಷ್ಠಾಪನೆ ಮಾಡೋರು ಯಾರು ಮಾಡ್ತಾರೆ? ಜನರಲ್ ಆಗಿ ದೇವ್ರನ್ನ ವಾಪಸ್ ಪ್ರತಿಷ್ಠಾಪನೆ ಮಾಡ್ಬೇಕಂತಂದ್ರೆ ಯಾರು ಮಾಡ್ಬೇಕದು? ಯಾರು ಮಾಡ್ಬೇಕು? ಮತ್ತೆ ಬ್ರಾಹ್ಮಣರು ಮಾಡಲಿಲ್ಲ ಅಲ್ಲಿ, ಯಾರು ಮಾಡಿದ್ರು? ಮತ್ತೆ ಇದು ಉಲ್ಲಂಘನೆ ಇಲ್ಲ ಅಲ್ಲಿ, ಭ್ರಷ್ಟಾಚಾರ ಶಿಷ್ಟಾಚಾರ ಎಲ್ಲ ಉಲ್ಲಂಘನೆ ಆಗಲಿಲ್ಲ ಅಲ್ಲಿ. 7 ದಿನ ಲೈವ್ ನೋಡಿದ್ವಲ್ಲ ನಾವು, ಒಂದಿನ ಅಲ್ಲ 7 ದಿನ ಲೈವ್ ನೋಡಿದ್ದೆ ತಾನೆ. ಮತ್ತೆ ಇದ್ರಾಗೆ ಶಿಷ್ಟಾಚಾರ ಏನಿಲ್ಲ ಅಲ್ಲಿ. ಅಲ್ಲ, ಇನ್ನು ಮುಂದ್ಗಡೆ ನಾವೆಲ್ಲ ಬ್ರಾಹ್ಮಣನ ವ್ಯವಸ್ಥೆ ಬಿಟ್ಕೊಂಡ್ಬಿಟ್ಟು ಇನ್ಮೇಲೆ ಪೂಜೆ ನಾವೇ ಮಾಡ್ಬಿಡ್ಬೋದಾ ನೀವು ಹೇಳೋ ಲೆಕ್ಕಕ್ಕೆ? ಅದೇ ಹಿಂದೂ ಧಾರ್ಮಿಕದ ನಾವು ಕೂಡ ನಾನು ಕೂಡ ಪ್ರೌಡ್ ಹಿಂದೂ. ನಮ್ಮ ಮನೆಗಳಲ್ಲಿ ವ್ಯವಸ್ಥೆಗಳಲ್ಲಿ ಯಾವುದೇ ಪೂಜೆ ಪುರಸ್ಕಾರಗಳು ಅಥವಾ ಮೂರ್ತಿ ಪ್ರತಿಷ್ಠಾಪನೆ ಅಥವಾ ಜೀವ ತುಂಬತಕ್ಕಂಥದ್ದು ಏನಾಗಿದ್ರೆ ದೇವರು ಗುಡಿ ಗುಂಡಾರಗಳಲ್ಲಿ ಅದು ಯಾರು ಮಾಡ್ತಾರೆ? ಯಾರು ಮಾಡೋರು ಯಾರು? ಫಸ್ಟ್ ಇದನ್ನ ಮಾತಾಡನ್ರಿ, ಫಸ್ಟ್ ಅಶೋಕ್ ಸಾಹೇಬ್ರ ಆಮೇಲೆ ಮಾತಾಡೋಣ. ಇದನ್ನ ಕೇಳಿ ಅವರಿಗೆ. ನೀವು ಮೋದಿ ಸಾಹೇಬರು ಇಷ್ಟೆಲ್ಲ ಶಿಷ್ಟಾಚಾರ ನೀವು ಮಾತನಾಡ್ತೀರಿ, ವಿಚಾರವಂತರಾಗಿ ನೀವು ಮಾತನಾಡ್ತಿದ್ದಾಗ ಮತ್ತೆ ಅಲ್ಲಿ ಯಾಕೆ ಮಾಡ್ಬೇಕು ಅವರು? ಅದ್ರ ಬಗ್ಗೆ ಕೇಳ್ಬೇಕಲ್ವ ನಾವು. ಇನ್ನು ಮುಂದ್ಗಡೆ ಮತ್ತೆ ಇದೇ ರೀತಿ ಆದಂತ ಇಡೀ ಎಲ್ಲ ಭಾರತ ದೇಶದಲ್ಲಿ ಎಲ್ಲ ಗುಡಿಗಳಲ್ಲಿ ಬೇರೆಯವರೆಲ್ಲರೂ ಪೂಜೆ ಮಾಡಕ್ಕೆ ಅವಕಾಶ ಮಾಡಿಕೊಡಕ್ಕೆ ಹೇಳ್ರಿ. ಮತ್ತೆ ಇದನ್ನು ಪ್ರಮುಖವಾದಂಥ ವಿಚಾರ, ಇದನ್ನ ಕೇಳಿ ಬಿಜೆಪಿ ಅವರಿಗೆ. ನಾವು ಮಾಡಿದೇವ ಎಲ್ಲ ನಿಧಿ ಆಗ್ತದ ನಾವು ಮಾಡಿರೋದು, ಅವ್ರು ತಾನೇ ಹೇಳೋದು ಎಲ್ಲದಕ್ಕೂ. ಅದೇ ರೀ, ಟೂಲ್ ಎಲ್ಲಿದೆ ಕಿಟ್ ಎಲ್ಲಿದೆ ರೀ, ಅವ್ರು ಸುಮ್ಮನೆ ಹೇಳ್ತಾರೆ. ಅದಕ್ಕೆ ಈಗ ನೀವು ಕೇಳಲ್ಲ. ಈಗ ರಾಮ ಮಂದಿರ, ರಾಮನ ವಿಷಯ ಆಗಿರಲಿ, ಪಾಕಿಸ್ತಾನ ಮುಸಲ್ಮಾನ ವಿಷಯ ಮಾತನಾಡೋರು ಯಾರು? ನಾವು ಮಾತಾಡ್ತೀವ? ಕಳೆದ 11 ವರ್ಷದಿಂದ ಪಾಕಿಸ್ತಾನ ಬಗ್ಗೆ ಸ್ಲೋಗನ್, ಪಾಕಿಸ್ತಾನ ಎಂಬ ಸ್ಲೋಗನ್ ಇವ್ರ ಬಾಯಿಲೆ ತಾನೇ ಕೇಳೋದು ನಾವು. ಪಾಕಿಸ್ತಾನ, ಮುಸಲ್ಮಾನ, ಅಫ್ಘಾನಿಸ್ತಾನ ಅಂತಕ್ಕಂಥ ಸ್ಲೋಗನ್ ಯಾರ ಬಾಯಿಲೆ ಕೇಳ್ತೀರಿ ನೀವು? ಯಾರ ಬಾಯಿಲೆ ಕೇಳೋದು? ಬಿಜೆಪಿ ಅವ್ರು ಬಿಟ್ಟರೆ ಯಾರನ್ನ ಮಾತಾಡ್ತಾರೆ ಈ ದೇಶದಲ್ಲಿ? ಇವೇ ತಾನೇ ಇವ್ರು ಮಾತಾಡೋದು. ಯಾರು? ಸಿಂಧೂರ ಅಲ್ರಿ. ಈಗ ಸಿಂಧೂರು ಬಗ್ಗೆ ಮಾತನಾಡ್ತಿದ್ರಲ್ಲ, ಈಗ ಪಾಕಿಸ್ತಾನ ಜೊತೆ ಮ್ಯಾಚ್ ಆಡ್ತಾ ಇದ್ದಲ್ಲ, ಅದೇನ್ ಮಾಡೋದು ಈಗ? ಸಿಂಧೂರ್ ಖೂನ್ ಕೆ ಬದಲೆ ಪಾನಿ ತೋ ಖೂನ್ ಅಂತ ಡೈಲಾಗ್ ಹೊಡೆದ್ರಲ್ಲ, ಖೂನ್ और ಪಾನಿ ಏಕ್ ಸಾಥ್ ನಹೀ ಜಾ ಸಕ್ತಾ. ಯಾರು ಹೇಳಿದ್ರು? ಯಾರು ಹೇಳಿದ್ದು? खून और पानी एक साथ नहीं जा सकता. पाकिस्तान की तरफ हम बात भी नहीं करेंगे, पानी भी नहीं देंगे, लेकिन मैच खेलेंगे अब इंटरनेशनल मैच खेलेंगे भी. क्या जी? चाइना जो सपोर्ट पाकिस्तान को किया था, चाइना का प्रोडक्ट बाइकाट करो, विदेशी वस्तुओं को सब बाइकाट करो. ಯಾರು ಹೇಳಿದ್ರು? ಇವತ್ತು ಮತ್ತೆ ಚೈನಾಗ ಹೋಗಿ ಯಾರು ಶೇಕ್ ಮಾಡ್ತಿದ್ದಾರೆ ಹ್ಯಾಂಡ್? ಯಾರು ಶೇಕ್ ಮಾಡ್ತಾರೆ ಚೈನಾಗ ಹೋಗಿ ಹ್ಯಾಂಡ್? ಇವತ್ತು ಪಾಕಿಸ್ತಾನ ವಾರ್ನಲ್ಲಿ ನೇರವಾಗಿ ಇವತ್ತು ಎಲ್ಲ ಆರ್ಮ್ಸು, ಅಮ್ಯುನೇಷನು, ಸ್ಟ್ರಾಟಜಿ ಏನ್ ಮಾಡ್ಬೇಕು ಏನಿಲ್ಲ ಅಂತ ಚೈನಾನೇ ಸಪೋರ್ಟ್ ಮಾಡಿರೋದು ಪಾಕಿಸ್ತಾನಿಗೆ. ರಾಹುಲ್ ಗಾಂಧಿ ಅವರು ಬಹಳ ವರ್ಷದಿಂದ ಹೇಳಿದ್ದಾರೆ ಪಾರ್ಲಿಮೆಂಟ್ ನಲ್ಲಿ, ನೀವು ಚೈನಾ ಪಾಕಿಸ್ತಾನಿಗೆ ಒಂದು ಮಾಡ್ತಾ ಇದ್ದೀರಿ, ಚೈನಾ ಪಾಕಿಸ್ತಾನಿಗೆ ಒಂದು ಮಾಡ್ತಾ ಇದ್ದೀರಿ ಅಂತ ರಾಹುಲ್ ಗಾಂಧಿ ಬಹಳ ಸ್ಪಷ್ಟವಾಗಿ ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ದಾರೆ. ಈ ವಾರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಮೊನ್ನೆ ಆಗಿರ್ತಕ್ಕಂಥ ವಾರ್ನಲ್ಲಿ ಪಾಕಿಸ್ತಾನ್, ಚೈನಾ ವೇರ್ ಟುಗೆದರ್ ಫೈಟಿಂಗ್ ಇಂಡಿಯಾ. ಟುಡೇ ಅಗೇನ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಮ್ಯಾಚ್ ವಿತ್ ದೆಮ್. ಇವತ್ತು ನೀವು ಅವ್ರ ಜೊತೆ ಮ್ಯಾಚ್ ಆಡ್ತಾ ಇದ್ದೀರಿ. ಇವತ್ತು ಚೈನಾ ಜೊತೆ ಹೋಗಿ ನೀವು ಕೈ ಜೋಡಿಸ್ತಾ ಇದ್ದೀರಿ, ನೀವು ಹೋಗಿ ಫೋಟೋ ಶೂಟ್ ಮಾಡ್ತಾ ಇದ್ದೀರಿ. ಅದೇ ಚೈನೀಸ್ ಪ್ರೆಸಿಡೆಂಟ್ ಕರ್ಕೊಂಡ್ಬಂದು ತೊಟ್ಲ ನಿಮ್ಮ ಮನೆ ಮುಂದೆ ಕುಂದಿರ್ಸ್ಕೊಂಡ್ರಿ. ಕೇಳೋರು ಯಾರಲ್ವ ಇವ್ರಿಗೆ? ಇವ್ರು ಮಾಡಿದ್ದೆ ಸರಿನಾ? ನೀವು ಕೇಳಬೇಕಲ್ಲ, ದಯಮಾಡಿ ಕೇಳಿ ಇವರಿಗೆ, ಬಿಜೆಪಿ ಅವರಿಗೆ ಪ್ರಶ್ನೆ ಕೇಳಿ.